Hello students. Today we are going to discuss developmental psychology 4th semester session 18. The topic for 18th session is that moral concept in adolescence ಅಥವಾ ತಾರುಣ್ಯಾವಧಿಯ ವಯಸ್ಸಿನಲ್ಲಿ ತಾರುಣ್ಯಾವಧಿಯಲ್ಲಿ ನೈತಿಕತೆ ಬದಲಾವಣೆಗಳು ಅಥವಾ ಅದರ ಪರಿಕಲ್ಪನೆಗಳು ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತು. ಸೊ ಈ ಹಿಂದಿನ ಸೆಷನಲ್ಲಿ ನಾವು 17ನೇ ಸೆಷನಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ತರುಣಿಯರ ಅಭಿರುಚಿಗಳು ಅಥವಾ ತಾರುಣ್ಯಾವಧಿಯ ಅಭಿರುಚಿಗಳು ಯಾವ ರೀತಿ ಇರುತ್ತೆ ಅಂತ ಹೇಳೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ ದಿಸ್ ಏಜ್ ವಾಟ್ ದ ಮೋರಲ್ ಕಾನ್ಸೆಪ್ಟ್ ದೇ ಹ್ಯಾವ್, ಲೈಕ್ ಅವರಲ್ಲಿರುವಂಥ ಮೋರಲ್ ಕಾನ್ಸೆಪ್ಟ್ಗಳೇನು ಮತ್ತು ಯಾವ ರೀತಿ ಇದೆ ಅಂತ ಹೇಳೋದನ್ನು ನಾವಿಲ್ಲಿ ಮುಖ್ಯವಾಗಿ ತಿಳಿಯೋದನ್ನು ಮಾಡ್ಬೋದು. ಸೊ ಈ ವಯಸ್ಸಲ್ಲಿ ಹೇಗಾಗುತ್ತೆ ನೈತಿಕ ವರ್ತನೆಗಳು ಅಂತ ಹೇಳಿದರೆ ಇಲ್ಲಿವರೆಗೆ ಏನಾಗಿತ್ತು ಅವರ ವರ್ತನೆಗಳು ಅಥವಾ ಮೋರಲ್ ಕಾನ್ಸೆಪ್ಟ್ ವಾಟ್ ದೇ ಹ್ಯಾಡ್ ಇನ್ ದೇರ್ ಚೈಲ್ಡ್ಹುಡ್, ಇಟ್ ಈಸ್ ಬಿಕಾಸ್ ಆಫ್ ದ ಪೇರೆಂಟಲ್ ಆ್ಯಂಡ್ teachers for some extent, or they monitored their behavior based on that they developed some moral concept. But when they hit an adolescent, they'll have of their own, ತಮಗೆ ಬೇಕಾದ ಹಾಗೆ ಅಥವಾ ತಮ್ಮದೇ ಆದಂಥ ಒಂದು ಕಲ್ಪನೆಗಳನ್ನು ಬೆಳೆಸ್ಕೊಂಡು ಅದಕ್ಕೆ ತಕ್ಕಂತೆ ಅವರದೇ ಆದಂಥ ಒಂದು ಕಲ್ಪನೆಗಳನ್ನು ಉಟ್ಕೊಳ್ಳೋದನ್ನು ಅವರು ಮಾಡ್ತಾರೆ. ಇಲ್ಲಿ ಮುಖ್ಯವಾದ ಇದೊಂದು ಅಂಶ ಅಂತ ಕೇಳಿದರೆ ಅವ್ರಿಗೇನಾಗುತ್ತೆ, ಇತ್ತೀಚಿನವರೆಗೆ ಅವರೆಲ್ಲ ಕಲ್ಪನೆಗಳು ಕೂಡ ನೈತಿಕತೆ ಅಂತ ಹೇಳುವಂಥದ್ರ ಬಗ್ಗೆ ಹೇಳಬೇಕಾದ್ರೆ ಲಾ ಅಥವಾ ಕಾನೂನುಗಳು ಅಥವಾ ನಿಯಮಗಳಿಂತಲೂ ಕೂಡ ನೈತಿಕತೆ ಮೊರಾಲಿಟಿ ಅಂದರೆ ಅದು ಮಾಡಿದರೆ ಅವರಿಗೆ ಒಳ್ಳೆಯದು. ಕೆಲವೊಮ್ಮೆ ಅದು ನಮಗೆ ಬೆನಿಫಿಟ್ ಡೈರೆಕ್ಟ್ ಸಿಗದೇ ಇರ್ಬೋದು, ಬಟ್ ವಿಲ್ ಹ್ಯಾವ್ ಎ ಇಂಡೈರೆಕ್ಟ್ ಬೆನಿಫಿಟ್, ಆರ್ ಲೈಕ್ ಇಫ್ ಯು ಡು ನಾಟ್ ಫಾಲೋ ದಟ್ ಯು ವಿಲ್ ಬಿ ನಾಟ್ ಪನಿಷ್ಡ್, ಅಥವಾ ಅದಕ್ಕೇನು ಪನಿಷ್ಮೆಂಟು ಈ ಥರ ಏನಿರಲ್ಲ. ಬಟ್ ಆದರೆ ಅದೊಂದು ಹ್ಯುಮ್ಯಾನಿಟಿ ಬೇಸಿಸ್, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಹಿರಿಯರಿಗೆ ಗೌರವ ಕೊಡೋದು ಅಥವಾ ಸುಳ್ಳು ಹೇಳೋದಿರುವಂಥದ್ದು, ಪರೀಕ್ಷೆ ಎಕ್ಸಾಮಲ್ಲಿ ಚೀಟಿ ಮಾಡೋದಿರುವಂಥದ್ದು, ಮೋಸ ಮಾಡೋದಿರುವಂಥದ್ದು, ಕಾನೂನುಗಳನ್ನು ಯಾರು ನೋಡೋದಿರಲಿ ತನ್ನನ್ನು ತಾನೇ ಫಾಲೋ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ಮೊರಾಲಿಟಿ ಅಂತದನ್ನು ನಾವು ಕರಿತೀವಿ. ಸೊ ಈಗೇನಾಗುತ್ತೆ, ತಾರುಣ್ಯಾವಧಿಗೆ ಬಂದಾಗ ಅವರಲ್ಲಿ ಇಷ್ಟುವರೆಗೆ ಅವರು ಆ ವರ್ತನೆಗಳನ್ನು ಒಳ್ಳೆಯ ವರ್ತನೆಗಳನ್ನು ಏನು ಸಮಾಜಕ್ಕೆ ಅನುಗುಣವಾದ ವರ್ತನೆಗಳನ್ನು ತೋರಿಸ್ತಾ ಇದ್ದಿದ್ದು ಪೋಷಕರಿಗೆ ಬೇಕಾಗಿ ಅಥವಾ ಟೀಚರಿಗೆ ಬೇಕಾಗಿ ಅಥವಾ ಅವರ ವರ್ತನೆಗಳನ್ನು ಬೇರೆಯವರು ಇಷ್ಟು ದಿನ ಏನು ಮಾಡ್ತಿದ್ರು, ಮಾನಿಟರ್ ಮಾಡ್ತಿದ್ರು. ಬಟ್ ಇವಾಗ ಏನಾಗಿದೆ, ಅವರು ಬೇರೆಯವರು ಮಾನಿಟರ್ ಮಾಡೋ ಬದಲಿಗೆ ತಾವೇ ಅದನ್ನು ಬೆಳೆಸ್ಕೊಳ್ಳೋದನ್ನು ಮಾಡಬೇಕಾಗುತ್ತೆ. ಈವನ್ ಅವರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ದೇ ವಿಲ್ ಅಬ್ಸರ್ವ್ ದಟ್ ಮೈ ಮೊರಾಲಿಟಿ ಆ್ಯಂಡ್ ಅದರ್ ಮೊರಾಲಿಟಿ ವಿಲ್ ಬಿ ಡಿಫರೆಂಟ್. ವೈ ಶುಡ್ ಐ ದೇ ಮೇ ಹ್ಯಾವ್ ದ ಕ್ವಶನ್ಸ್ ಹಿಯರ್. ಅವರಲ್ಲಿ ಆ ಪ್ರಶ್ನೆಗಳು ಹೇಳ್ಬೋದು, ನಾನು ಯಾಕೆ ಮಾತ್ರ ಮಾಡಬೇಕು, ಇನ್ನೊಬ್ರು ಯಾಕೆ ಆ ಥರ ಇಲ್ಲ. ಸಿ ಹಿಯರ್ ದ ಪೀಪಲ್ ದೇ ಕಮಿಂಗ್ ಫ್ರಮ್ ಅಥವಾ ಅಡಾಲಸೆಂಟಲ್ಲಿ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲಿ ಬೇರೆ ಬೇರೆ ಥರದ ಮೊರಾಲಿಟಿ ಇರುತ್ತೆ. ಸೊ ಹಾಗಾಗಿ ಕೆಲವರಲ್ಲಿ ಮೊರಲ್ ಕಾನ್ಸೆಪ್ಟ್ ತುಂಬ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ತುಂಬ ಕಡಿಮೆ ಇರ್ಬೋದು. ಸೊ ಏನೇ ಆಗಲಿ ಇವರು ನೈತಿಕ ಬದಲಾವಣೆಗಳು ಹೇಗಾಗ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ಇವರು ಏನಾಗ್ತಾರೆ, ಬಾಲ್ಯದ ಅಥವಾ ತಮ್ಮಲ್ಲಿದ್ದಂಥ ನೈತಿಕ ಪರಿಕಲ್ಪನೆಗಳನ್ನು ಸಾಮಾನ್ಯ ನೈತಿಕ ತತ್ವಗಳೊಂದಿಗೆ ಬದಲಾಯಿಸುವ ಮತ್ತು ಅವುಗಳನ್ನು ನೈತಿಕ ಸಂಹಿತೆಯಾಗಿ ರೂಪಿಸುವ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ತಾವು ಬಾಲ್ಯದಲ್ಲಿ ಏನು ಕಲ್ತ್ಕೊಂಡ್ಬಂದಿತ್ತು ಅದನ್ನು ಪರಿವರ್ತಿಸಿ ಸಮಾಜಕ್ಕೆ ತಕ್ಕಂಥವ್ರು ತಮ್ಮನ್ನು ರೂಢಿಸ್ಕೊಳ್ಳುವಂಥದ್ದು ಅಥವಾ ಅದಕ್ಕೆ ಜವಾಬ್ದಾರಿಯುತವಾಗಿ ವರ್ತಿಸುವಂಥ ಒಂದು ವರ್ತನೆಯನ್ನು ಅವರು ಮಾಡಬೇಕಾಗುತ್ತೆ. ದೇ ಆರ್ ಎಕ್ಸ್ಪೆಕ್ಟೆಡ್ ಟು ರೀಪ್ಲೇಸ್ ದ ಸ್ಪೆಸಿಫಿಕ್ ಮೋರಲ್ ಕಾನ್ಸೆಪ್ಟ್ ಆಫ್ ಚೈಲ್ಡ್ಹುಡ್ ವಿತ್ ಜನರಲ್ ಮೋರಲ್ ಪ್ರಿನ್ಸಿಪಲ್ಸ್. ಸಂದಿರುವಾಗ ಮೋರಲ್ ಎಜುಕೇಷನ್ ಅಂತ ಹೇಳಿರ್ತೇವೆ, ಮೊರಾಲಿಟಿ ಅಂತ ಹೇಳಿರ್ತೇವೆ, ಎಲ್ಲ ಕಡೆ ಅದನ್ನು ಹೇಳಿಕೊಟ್ಟಿರ್ತಾರೆ. ಸೊ ಅವುಗಳನ್ನು ಈಗ ಅವರೇನು ಮಾಡಬೇಕಾಗುತ್ತೆ, ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸೋದನ್ನು ಮಾಡಬೇಕಾಗುತ್ತೆ. ಸೊ ಮೊರಾಲಿಟಿ ಅನ್ನುವಂಥ ಸಾಮಾನ್ಯ ಏನದು ಕೋಡ್ ಆಫ್ ಕಂಡಕ್ಟ್ ಅಂತ ಕೂಡ ನಾವು ಅದನ್ನು ಕರಿಬೋದು. ಅದರದೇ ಆದಂಥ ಬೇರೆ ಬೇರೆ ಸಮಾಜದಲ್ಲಿ ಅದರದ್ದು ಬೇರೆ ಬೇರೆ ರೀತಿಯಾದಂತಹ ಮೊರಾಲಿಟಿಗಳಿರ್ತವೆ. ಸೊ ಅದನ್ನು ಫಾಲೋ ಮಾಡೋದನ್ನು ಅವರು ಮಾಡಬೇಕಾಗುತ್ತೆ. ಪಿಯಾಜೆಯವರ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದರೆ ಇಟ್ಸ್ ಅ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸೊ ಹಾಗಾಗಿ what they is that when they reach of adolescence they are capable of solving all problems and they can reason the hypothesis. ಈಗ ತಾರುಣ್ಯಾವಧಿಗೆ ಬಂದಾಗ ಅವರ ವರ್ತನೆಗಳಲ್ಲಿ ಹೇಗೆ ಅಂತ ಕೇಳಿದ್ರೆ ಅವರಿಗೆ ಮೊದಲು ಏನೋ ಇನ್ನೊಬ್ಬರು ಹೇಳಿದಾಗೆ ಕೇಳಬೇಕಿತ್ತು. ಈಗ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ವರ್ತಿಸಿದರೆ ಏನಾಗುತ್ತೆ, ನಾನು ಹೇಗೆ ವರ್ತಿಸಬಾರ್ದು, ಹೀಗೆ ವರ್ತಿಸಿದರೆ ಮುಂದಿನ ಪರಿಣಾಮ ಏನು ಅಂತ ಹೇಳೋದನ್ನು ಗೊತ್ತು ಮಾಡುವಂಥ ತಿಳ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಬಂದಿರುತ್ತೆ. ಹಾಗಾಗಿ ಅದೇ ಥರ ಅವರು ವರ್ತಿಸೋದನ್ನು ಕೂಡ ಮಾಡಬೇಕಾಗುತ್ತೆ. ಕೋಲ್ಬರ್ಗ್ ಪ್ರಕಾರವನ್ನು ಹೇಳ್ತಾರೆ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಥವಾ ಏನೋ ತಿಳ್ಕೊಳ್ಳುವಂಥ ಅಥವಾ ಏನೋ ಸಾಂಪ್ರದಾಯಿಕ ನೈತಿಕ ನಂತರದ ನೈತಿಕತೆ ಅಂತ ಅಥವಾ ಸ್ವತಃ ಒಪ್ಪಿಕೊಂಡ ತತ್ವ ಅಥವಾ ತಾನು ಒಪ್ಕೊಂಡು ಅದಕ್ಕೆ ತಕ್ಕಂತೆ ಅವನು ಮೊರಾಲಿಟಿಯನ್ನು ಮಾಡುವಂಥದ್ದನ್ನು ಅಥವಾ ನೈತಿಕತೆಯನ್ನು ಒಪ್ಕೊಂಡು ಹೋಗುವಂಥದ್ದು. ಅಂದರೆ ಇಲ್ಲಿ ಅವನು ವರ್ತನೆಗಳೇನಾಗ್ತದೆ, ಒಪ್ಪಿಕೊಂಡು ಅವನು ತನ್ನ ವರ್ತನೆಯನ್ನು ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಆಗಿರ್ತವೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈ ಮೊರಾಲಿಟಿಯನ್ನು ಅಥವಾ ಈ ನೈತಿಕತೆ ಸಂಹಿತೆ ನಿರ್ಮಿಸುವುದು ಈ ಯಾರಲ್ಲಿ ಈ ಬೆಳೆಯುತ್ತಿರುವಂಥ ಅಡಲಸೆನ್ಸಲ್ಲಿ ಅಥವಾ ತಾರುಣ್ಯಾವಧಿಯಲ್ಲಿ
ನೈತಿಕತೆ ನಿರ್ಮಿಸುವುದು ಬಹಳ ಮಹತ್ವದ್ದಾಗಿರುತ್ತೆ. ಈಗ ಅವರಿಗೆ ನೈತಿಕತೆಯ ಕಲ್ಪನೆಗಳು ಇವಾಗ ಅವರಲ್ಲಿ ಬೆಳೀತಾ ಇರುವುದರಿಂದ ವಿಭಿನ್ನವಾದ ಆಲೋಚನೆಗಳನ್ನು ಹೊಂದಿರ್ತಾರೆ. ಹಾಗಾಗಿ ಅವರಿಗೆ ಬೇಕಾದಂಥ ನೈತಿಕತೆಯಲ್ಲಿ ನಾವು ಏನು ಮಾಡಬೇಕು, ಹೇಳ್ಕೊಡೋದನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುವವರು ಯಾರು ಅಂತ ಕೇಳಿದ್ರೆ ತಂದೆ ತಾಯಿ, ಶಿಕ್ಷಕರು ಮತ್ತು ಅವರ ಸಮಕಾಲೀನರು, ಜೊತೆಗೆ ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು. ಸೊ ಅವರಿಗೆ ಅದನ್ನು ನಿರ್ಮಿಸುವಂಥ ಶಕ್ತಿಯನ್ನು ಕೊಡಬೇಕು. ಅಥವಾ ಈಗ ಅವರು ತಮ್ಮದೇ ಆದಂಥ ನೈತಿಕ ಸಂಕೇತಗಳನ್ನು ಸರಿಯಾದ ಪರಿಕಲ್ಪನೆಗಳ ಆಧಾರದ ಮೇಲೆ ನಿರ್ಮಿಸಲು ಬಯಸ್ತಾರೆ. ಹಾಗಾಗಿ ಅದಕ್ಕೆ ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ದೆನ್ ಇನ್ನರ್ ಕಂಟ್ರೋಲ್ ಆಫ್ ದ ಬಿಹೇವಿಯರ್. ಯೂಶ್ವಲಿ ಮೊರಾಲಿಟಿ ಅನ್ನುವಂಥದ್ದು ಇಟ್ ಶುಡ್ ಬಿಕಮ್ ವಿದಿನ್ ದ ಇಂಡಿವಿಜುವಲ್, ದೆನ್ ಹಿ ವಿಲ್ ಬಿ ಫಾಲೋ ವ್ಯಾರ್ ಎವರ್ ಹಿ ಗೋ. If it is come from the outside, what happens? He may not follow. He will be follow because of the pressure or the force when the person is there in front of them. But when he is in the personal, he may be changed. ಸೊ ನಾನು ವೈಯಕ್ತಿಕವಾಗಿ ಹೇಗಿದ್ದೇನೆ ಅಥವಾ ಎಲ್ಲರ ಮುಂದೆ ಹೇಗಿದ್ದೇನೆ ಅನ್ನುವಂಥದ್ದು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ಇನ್ನರ್ ಕಂಟ್ರೋಲ್ ಆಫ್ ಬಿಹೇವಿಯರನ್ನು ನಾವು ಇಲ್ಲಿ ಏನು ಕರಿಬೋದು, ಮೊರಾಲಿಟಿ ಅಂತ ಅದನ್ನು ಕರಿಬೋದು. ಆ್ಯಂಡ್ ದೆನ್ ಇಫ್ ಇಟ್ ಈಸ್ ದೇ ಡೆವಲಪ್ ದಿಸ್ ಇನ್ನರ್ ವೇ ಆಫ್ ಕಂಟ್ರೋಲಿಂಗ್ ದೇರ್ ಬಿಹೇವಿಯರ್, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ real morality with the adolescent, and it will be developed at the age, and they'll show this will be developed because of by parent, the earlier what the education they got, the earlier factor ಅಥವಾ ಬ್ಯಾಕ್ಗ್ರೌಂಡ್, ಇಟ್ ವಿಲ್ ಬಿ ಇನ್ಫ್ಲುಯೆನ್ಸ್. ಅಧ್ಯಯನಗಳ ಪ್ರಕಾರ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸ್ಟಡೀಸ್ ದಟ್ ಶೋಸ್ ದಟ್ ವಯಸ್ಸಿನ ಜನರು ಅಥವಾ ಈ ವಯಸ್ಸಿನ ಜನರು ಅಥವಾ ತಮ್ಮ ನಡವಳಿಕೆಯನ್ನು ನಿಯಂತ್ರಿಸಬಹುದಾದ ಏಕೈಕ ಪರಿಣಾಮಕಾರಿ ಮಾರ್ಗವೆಂದರೆ ಆತ್ಮಸಾಕ್ಷಿಯ ಬೆಳವಣಿಗೆ, ಅಥವಾ ದೇ ವಿಲ್ ಬಿ ಕಂಟ್ರೋಲಿಂಗ್ ದೇರ್ ಬೇರ್ ವಿತ್ ದ ಸೆಲ್ಫ್. ಸೊ ಇದರ ಮೂಲಕ ವರ್ತನೆಗಳನ್ನು ನಿಯಂತ್ರಿಸೋಕ್ಕೆ ಬಹಳ ಸುಲಭ ಆಗುತ್ತೆ, ಇನ್ಸ್ಟೆಡ್ ಇಫ್ ಇಟ್ ಈಸ್ ಕಮ್ ಫ್ರಮ್ ದ ಔಟ್ಸೈಡ್ ಲೈಕ್. ಸೊ ಹಾಗಾಗಿ ಈ ಮೊರಾಲಿಟಿ ಅನ್ನುವಂಥದ್ದು ಹೇಗೆ ಬರುತ್ತೆ, ಮೋರಲ್ ಮೆಚ್ಯೂರಿಟಿ ಅನ್ನುವಂಥದ್ದು ಕೂಡ ಇಲ್ಲಿ ಬರಬೇಕಾದ್ರೆ ವ್ಯಕ್ತಿಗೆ ಸರಿ ತಪ್ಪುಗಳ ಅರಿವು, ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು, ನೈತಿಕ ಪಕ್ವತೆಯನ್ನು ಪಡಿಬೇಕು. ಮೋರಲ್ ಮೆಚ್ಯೂರಿಟಿ ದಟ್ ಶುಡ್ ಬಿಕಮ್ ವಿತ್ ಅಡಾಲಸೆನ್ಸ್. ಹಾಗಾಗಿ ವೆನ್ ಎ ಪರ್ಸನ್ ಹೂ ಹ್ಯಾವ್ ಎ ಮೋರಲ್ ಮೆಚ್ಯೂರಿಟಿ ಆ್ಯಂಡ್ ಹಿಲ್ ಬಿಹೇವ್ ವಿದೌಟ್ ಎನಿ ಫಿಯರ್, ಅವನು ಯಾವುದೇ ಭಯ ಇಲ್ಲದೆ ತನ್ನ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಅದೇ ವ್ಯಕ್ತಿಗೆ ಯಾರಿಗೆ ಮೊರಾಲಿಟಿ ಜಾಸ್ತಿ ಅಥವಾ ಭಯ ಇದೆಯೋ, ಅವನು ಅಥವಾ ತಪ್ಪು ಮಾಡುವವನಿಗೆ ಮೊರಾಲಿಟಿ ಇಲ್ಲ ಅಂದರೆ ಅವನೇನು ಮಾಡ್ತಾರೆ, ಭಯ ಪಟ್ಕೊಂಡ ಕೆಲಸವನ್ನು ಮಾಡೋ ಸಂದರ್ಭ ಬರ್ತದೆ. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾದಂತ ಕೇಳಿದರೆ, ನೈತಿಕ ಪಕ್ವತೆಯನ್ನು ಪಡೆದ ವ್ಯಕ್ತಿ ಸಮಾಜದ ನಿರೀಕ್ಷೆಗೆ ಬಾರದ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಲ್ಲದೆ ಅವನಿಗೆ ಅನುಕಂಪವನ್ನು ತೋರಿಸ್ತಾನೆ. ನೈತಿಕ ಪಕ್ವ, ದೋಸ್ ಹೂ ಹ್ಯಾವ್ ಎ ಮೋರಲ್ ಮೆಚ್ಯೂರಿಟಿ ವಿಲ್ ಅಂಡರ್ಸ್ಟ್ಯಾಂಡ್ ಹಿಮ್ಸೆಲ್ಫ್ ಆ್ಯಸ್ ವೆಲ್ ಆಸ್ ಈಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದರ್. ಯಾಕೆ ಅವರು ಆ ಥರ ವರ್ತಿಸಿದ್ದಾರೆ, ಇನ್ನೊಬ್ಬರಿಗೆ ರೆಸ್ಪಾನ್ಸನ್ನು, ಇನ್ನೊಬ್ಬರಿಗೆ ಚೆನ್ನಾಗಿರುವಂಥ ಭಾವನೆಯನ್ನು ಇಟ್ಕೊಡುವಂಥದ್ದು ಇರ್ಬೋದು, ಅನುಕಂಪ ಅಥವಾ ಇನ್ನೊಬ್ಬರಿಗೆ ಬೇಕಾದಂಥ ಪ್ರೀತಿ ವಾಸಗಳನ್ನು ಕೊಡುವಂಥ ಇತ್ಯಾದಿಗಳೆಲ್ಲವನ್ನು ತೋರಿಸ್ಬೋದು. ಇಲ್ಲ ಅಂದರೆ ಇದು ಅವನಲ್ಲಿ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ರೆಫರೆನ್ಸ್ ಆಗಿ ಈ ಬುಕ್ಕನ್ನು ನೀವು ರೆಫರೆನ್ಸ್ ಆಗಿ ಬಳಸ್ಕೊಳ್ಬೋದು. ಸೊ ಇಲ್ಲಿ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೋತೀನಿ. ಧನ್ಯವಾದಗಳು.